ದ ಫೆಡರಲ್ ಕರ್ನಾಟಕದ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಚಂದ್ರಪ್ಪ. ಇವತ್ತು ನನ್ನ ಜೊತೆ ನಮ್ಮ ಸಹೋದ್ಯೋಗಿಗಳಾದಂಥ ಪ್ರಭುಸ್ವಾಮಿ ನಟೇಕರ್ ಅವರಿದ್ದಾರೆ. ಸುಮಾರು 15 ವರ್ಷಗಳ ನಂತರ ಕ್ಷೇತ್ರ ಪುನರ್ವಿಂಗಡಣೆ ಆಗ್ತಾ ಇದೆ. ಈ ಸಂಬಂಧ ಲೋಕಸಭೆಯಲ್ಲಿ ಇವತ್ತು ಹೊಸದಾಗಿ ಒಂದು ಮಸೂದೆ ಮಂಡನೆಯಾಗಿದೆ. ಆದರೆ ವಿರೋಧ ಪಕ್ಷಗಳು ಕ್ಷೇತ್ರ ಪುನರ್ವಿಂಗಡಣೆ ಮಸೂದೆಗೆ ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ. ಯಾಕೆಂದರೆ ಪ್ರಮುಖವಾಗಿ ದಕ್ಷಿಣ ಭಾರತದ ರಾಜ್ಯಗಳು ಮಸೂದೆಯನ್ನು ವಿರೋಧಿಸ್ತಾ ಇದ್ದು, ಮಸೂದೆ ಜಾರಿಯಿಂದ ಸಾಕಷ್ಟು ಅನ್ಯಾಯ ಆಗುತ್ತೆ ಅನ್ನೋದು ದಕ್ಷಿಣ ಭಾರತದ ರಾಜ್ಯಗಳ ಆಕ್ಷೇಪ. ಈ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಸರ್, ಇವತ್ತು ಸಾಕಷ್ಟು ದಕ್ಷಿಣ ಭಾರತದ ರಾಜ್ಯಗಳು ಡಿಲಿಮಿಟೇಷನ್ ಮಸೂದೆಗೆ ತುಂಬ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ. ಏನು ಅವರ ಆತಂಕ? ಸರ್, ಈಗೇನಾಗಿದೆ, ಸುಮಾರು 15 ವರ್ಷಗಳ ನಂತರ ಕ್ಷೇತ್ರ ಪುನರ್ವಿಂಗಡಣೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಮಹಿಳಾ ಮೀಸಲಾತಿ ಇದಕ್ಕೆ ಏನು ಜಾರಿ ಮಾಡ್ತಾ ಇದ್ದಾರೆ. ಈ ಸಂಬಂಧ ಕ್ಷೇತ್ರ ಪುನರ್ವಿಂಗಡಣೆ ಆಗಬೇಕು. ಇದನ್ನೇ ಪ್ರಧಾನಿ ನರೇಂದ್ರ ಮೋದಿಯವರ ಅಸ್ತ್ರ ಬಳಸ್ಕೊಂಡು ಎಲ್ಲ ಕಡೆ ಕ್ಷೇತ್ರ ವಿಂಗಡಣೆ ಮಾಡ್ತಾರೆ. ಈ ಕ್ಷೇತ್ರ ಪುನರ್ವಿಂಗಡಣೆಯಿಂದ ಈ ಸಮಸ್ಯೆ ಏನಾಗುತ್ತೆ ಅಂದರೆ, ಉತ್ತರ ಭಾರತಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ, ಆದರೆ ದಕ್ಷಿಣ ಭಾರತಕ್ಕೆ ಇದು ಒಂಥರ ಪೆಟ್ಟು ಕೊಟ್ಟಂಗಾಗುತ್ತೆ. ಹಂಗಾಗಿಯೇ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಇದನ್ನು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ. ಏಕೆಂದರೆ ಪ್ರತಿ 10 ವರ್ಷಗಳಿಗೊಮ್ಮೆ ಈ ಡಿಲಿಮಿಟೇಷನ್ ಪ್ರೋಸೆಸ್ ಆಗ್ತವೆ. ಹೌದು. ಆದರೆ ಇಲ್ಲಿ 15 ವರ್ಷ ಆಯಿತು. ಈಗ ಜನಸಂಖ್ಯೆ ಆಧಾರದ ಮೇಲೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡ್ತೀವಿ ಅಂತ ಹೋಗ್ತಾ ಇದ್ದಾರೆ. ಇದರಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ಸಾಕಷ್ಟು ಅನಾನುಕೂಲ ಆಗುತ್ತೆ ಅನ್ನೋ ಒಂದು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಇದು ಯಾವ ರೀತಿ ಅನಾನುಕೂಲ ಆಗುತ್ತೆ ಮತ್ತು ಉತ್ತರ ಭಾರತದ ರಾಜ್ಯಗಳಿಗೆ ಯಾವ ರೀತಿ ಅನುಕೂಲ ಆಗುತ್ತೆ? ಸರ್, ಮೊದಲಿಗೆ ನಾವು ಹೇಳ್ಕೊಂಡ್ರೆ, ನಮ್ಮ ದಕ್ಷಿಣ ಭಾರತಕ್ಕೆ ಕರ್ನಾಟಕ ಸೇರಿದಂತೆ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಿಗೆ ಏನಿದ್ದಾವೆ, ಈಗ ನಮ್ಮ ರಾಜ್ಯಕ್ಕೆ ಹೆಚ್ಚಿನ ತೆರಿಗೆ ನಾವು ಕೊಡ್ತೀವಿ. ಹೆಚ್ಚಿನ ತೆರಿಗೆ ನಾವು ಕೊಟ್ಟಾಗ ಕೇಂದ್ರದಿಂದ ಅದೇ ಪ್ರಮಾಣದಲ್ಲಿ ನಮಗೆ ಅನುದಾನ ಬರಬೇಕು. ಈಗಲೇ ಅನುದಾನ ಸರಿಯಾಗಿ ಬರ್ತಾಯಿಲ್ಲ ಅಂತ ನಮ್ಮ ರಾಜ್ಯ ಸರ್ಕಾರ ಆರೋಪ ಮಾಡ್ತಾ ಇದೆ. ಒಂದು ವೇಳೆ ಕ್ಷೇತ್ರ ಪುನರ್ವಿಂಗಡಣೆ ಆದರೆ ಏನಾಗುತ್ತೆ, ನಮ್ಮಲ್ಲಿರೋ ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಆದರೆ ನಮ್ಮ ಶೇಕಡಾವಾರು ಪ್ರಮಾಣ ಕಡಿಮೆ ಆಗುತ್ತೆ, ನಮ್ಮ ಧ್ವನಿ ಅಲ್ಲಿ ಕುಗ್ಗುತ್ತೆ. ಮೊದಲೇ ಅನುದಾನ ಅನ್ನೋದು ನಮಗೆ ಕಡಿತಗೊಳಿಸುತ್ತೆ. ಅಂದರೆ ಅನುದಾನನ ನಾವು ಕೇಳೋಕ್ಕಲ್ಲಿ ಧ್ವನಿ ಇರಲ್ವಲ್ಲ, ನಮ್ಮ ರಾಜ್ಯಕ್ಕೆ ಇಷ್ಟು ಬೇಕು, ಇಷ್ಟು ಕೊಡಿ ಅಂತ ಈಗಲೇ ಒಂದು ಆರೋಪ ಇದೆ, ಯಾರೂ ಸಹ ಧ್ವನಿ ಎತ್ತಾ ಇಲ್ಲ ಅಂತ. ಒಂದು ವೇಳೆ ಏನಾದರೂ ಕ್ಷೇತ್ರ ಪುನರ್ವಿಂಗಡಣೆ ಆದರೆ ಇದು ಇನ್ನೂ ಕುಂಠಿತ ಆಗುತ್ತೆ. ಇನ್ನು ಎರಡನೇದಾಗಿ ಹೇಳ್ಬೇಕಾದ್ರೆ, ನದಿ ವಿಚಾರದಲ್ಲಿ ನಮಗೆ ತಾರತಮ್ಯ ಉಂಟಾಗುತ್ತೆ, ಮತ್ತು ಪ್ರಾದೇಶಿಕ ಅಸಮಾನತೆ ತಲೆದೋರೋ ಸಾಧ್ಯತೆ ಇದೆ. ನಿಮಗೆ ಉತ್ತರ ಭಾರತದಲ್ಲಿ ಸಂಖ್ಯೆ ಜಾಸ್ತಿ ಆದಾಗ ಏನಾಗುತ್ತೆ, ಅಲ್ಲಿನ ಜನಪ್ರತಿನಿಧಿಗಳು ಹೆಚ್ಚಾಗಿ ಹೋಗ್ತಾರೆ. ನಿಮಗೆ ನಿರ್ಣಾಯಕ ಪಾತ್ರ ವಹಿಸೋದೇ ಕೆಲವರು ಉತ್ತರ ಭಾರತದ ರಾಜ್ಯಗಳು ನಿರ್ಣಾಯಕ ಪಾತ್ರ ವಹಿಸ್ತವೆ. ಅಂದರೆ ಸರ್ಕಾರ ರಚನೆಯಲ್ಲಿ ಅವರ ಪ್ರಮುಖ ಪಾತ್ರ ಆಗುತ್ತವೆ. ಹಂಗಾಗಿ ಸರ್ಕಾರ ಏನು ಮಾಡುತ್ತೆ, ಕೇಂದ್ರ ಸರ್ಕಾರ ನೀವು ಸಹಜವಾಗಿ ಅವರ ಸಮಸ್ಯೆಗಳಿಗೆ ಬಗೆಹರಿಸುತ್ತಾ ಹೋಗುತ್ತೆ, ನಮ್ಮ ಸಮಸ್ಯೆಗಳಿಗೆ ಅದು ಧ್ವನಿ ಕೊಡೋಕ್ಕೆ ಹೋಗೋದೇ ಇಲ್ಲ. ನೋಡೋಣ ಬಿಡು ಅಂದರೆ ನೀವೊಂಥರ ನಿಧಾನ ಅನ್ಸೋದೇ ನಿರ್ಲಕ್ಷ್ಯದ ಉತ್ತರನ ಕೊಡ್ಬೋದು. ಮಾಡಿದ್ರಾಯ್ತು ಬಿಡು, ಅದಕ್ಕೇನು ಸಮಸ್ಯೆ ಏನಿಲ್ಲ, ಕೊಡೋಣ ಬಿಡಿ ಅಂತ ಹೇಳ್ತಾ ಹೋಗ್ತಾರೆ. ಹಂಗಾಗಿ ಅಲ್ಲೂ ಸಹ ನಾವು ಅನ್ಯಾಯಕ್ಕೆ ಒಳಗಾಗ್ತೀವಿ. ಮತ್ತು ನಿಮಗೆ ಯಾವಾಗ ಆರ್ಥಿಕತೆ ಸಿಗದೇ ಇದ್ದಾಗ ನಮ್ಮ ರಾಜ್ಯ ಅಭಿವೃದ್ಧಿ ಸಹಜವಾಗಿ ಕ್ಷೀಣಿಸುತ್ತಾ ಹೋಗುತ್ತೆ. ಈ ಎಲ್ಲ ಸಮಸ್ಯೆಗಳಿಂದ ಏನಾಗುತ್ತೆ, ಎಲ್ಲ ರಾಜ್ಯಗಳು ಸಹ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ. ಉತ್ತರ ಭಾರತವ್ರು ಮಾತ್ರ ಇದಕ್ಕೆ ಒಲವು ತೋರಿಸ್ತಾ ಇದ್ದಾರೆ. ಇದೊಂದು ದಾರಿ ಪೆಟ್ಟಾಗುತ್ತೆ ನಮ್ಮ ದಕ್ಷಿಣ ಭಾರತಕ್ಕೆ. ಈ ಹಿಂದೆ ನಮ್ಮ ಜನಸಂಖ್ಯೆ ಹೆಚ್ಚಾದಾಗ, ಅಂದರೆ ಜನಸಂಖ್ಯಾ ಸ್ಫೋಟನ ನಿಯಂತ್ರಣ ಮಾಡಬೇಕು ಅಂತ ಕೇಂದ್ರ ಸರ್ಕಾರನೇ ಒಂದಷ್ಟು ನೀತಿಗಳು, ಕೆಲವೊಂದು ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿತ್ತು. ಅಂದರೆ ಜನಸಂಖ್ಯೆ ನಿಯಂತ್ರಣಕ್ಕೆ ಬೇಕಾದ ಕಾರ್ಯಕ್ರಮಗಳನ್ನು ಕಟ್ಟುನಿಟ್ಟಾಗಿ ಅಳವಡಿಸ್ಕೊಳ್ಬೇಕು ಅಂತ ಹೇಳಿತ್ತು. ಅದರಲ್ಲಿ ದಕ್ಷಿಣ ಭಾರತದ ರಾಜ್ಯಗಳು, ಅಂದರೆ ಕರ್ನಾಟಕ ಸೇರಿದಂತೆ ತಮಿಳುನಾಡು, ಕೇರಳ, ಮಹಾರಾಷ್ಟ್ರ ಈ ಎಲ್ಲ ರಾಜ್ಯಗಳು ಕಟ್ಟುನಿಟ್ಟಾದ ಒಂದು ಜನಸಂಖ್ಯೆ ನಿಯಂತ್ರಣ ಕ್ರಮಗಳನ್ನು ಅನುಸರಿಸಿದವು. ಆದರೆ ಉತ್ತರ ಭಾರತದ ರಾಜ್ಯಗಳು ಯಾವುದೇ ಈ ಥರ ವಿಧಾನಗಳನ್ನು ಅನುಸರಿಸಿಲ್ಲ. ಹಾಗಾಗಿ ಜನಸಂಖ್ಯೆ ಹೆಚ್ಚಿದೆ ಅನ್ನೋದು ಒಂದು ವಾದ. ಈಗ 2011ರ ಜನಗಣತಿ ಪ್ರಕಾರವೇ ನಾವು ಕ್ಷೇತ್ರ ಪುನರ್ವಿಂಗಡಣೆ ಮಾಡ್ತೀವಿ ಅಂತ ಸರ್ಕಾರದವರು ಹೇಳ್ತಾ ಇದ್ದಾರೆ. ಇಲ್ಲಿ ಹೊಸ ಜನಸಂಖ್ಯೆ, ಇನ್ನೊಂದು ಕಡೆ ಜನಗಣತಿ ನಡೀತಾ ಇದೆ. ಈಗ ಹೊಸದಾಗಿ ಒಂದು ಜಾತಿ ಜನಗಣತಿ ಎರಡೂ ನಡೀತಾ ಇದ್ದಾವೆ. ಇಲ್ಲಿ ಇನ್ನೊಂದು ತಿಂಗಳಲ್ಲಿ ಹೊಸ ಜನಗಣತಿ ವರದಿ ಸಿದ್ಧಾಗೋ ಸಾಧ್ಯತೆಗಳಿದ್ದಾವೆ. ಈ ವರದಿ ಬಿಟ್ಟು ಯಾಕೆ 2011ರ ವರದಿ ಆಧಾರದ ಮೇಲೆ ಇವರು ಕ್ಷೇತ್ರ ಪುನರ್ವಿಂಗಡಣೆ ಮಾಡ್ತಾ ಇದ್ದಾರೆ? ಇಲ್ಲ, ಹಿಂಗೆ 2011ರ ವರದಿ ಮೇಲೆ ಕ್ಷೇತ್ರ ಪುನರ್ವಿಂಗಡಣೆ ಆಗುತ್ತೆ ಅಂತಲ್ಲ. ಈಗ ಈ ಮಸೂದೆ ಏನು ಮಂಡನೆ ಮಾಡಿದಾರಲ್ಲ, ಈ ಮಸೂದೆ ಮಂಡನೆ ಮಾಡಿದ ಬಳಿಕ ಒಂದು ಆಯೋಗ ರಚನೆ ಆಗುತ್ತೆ. ಜಡ್ಜ್ ನೇತೃತ್ವದಲ್ಲಿ, ನಿವೃತ್ತ ಜಡ್ಜ್ ನೇತೃತ್ವದಲ್ಲಿ ಒಂದು ಆಯೋಗ ರಚನೆ ಆಗುತ್ತೆ. ಅವರು ಅಧ್ಯಯನ ಸ್ಟಾರ್ಟ್ ಮಾಡ್ತಾರೆ. ಸರ್ಕಾರ ಏನು ತೀರ್ಮಾನ ಮಾಡಿದೆ ಅಂದರೆ, ಒಂದು ಕಡೆ ಜಾತಿ ಗಣತಿ ನಡೀತಾ ಇದೆ ಇಡೀ ದೇಶಾದ್ಯಂತ, ಇನ್ನೊಂದು ಕಡೆ ಸ್ತ್ರೀಶಕ್ತಿ ಮಹಿಳಾ ಮೀಸಲಾತಿ ಸಂಬಂಧ ಒಂದು ಮಸೂದೆ ಜಾರಿ ಮಾಡಿದೆ. ಇನ್ನೊಂದು ಕಡೆ ಈ ನಮ್ಮ ಇದು ಕ್ಷೇತ್ರ ಪುನರ್ವಿಂಗಡಣೆದು ಮಸೂದೆ ಮಂಡನೆ ಆಗಿದೆ. ಈ ಮೂರು ಒಟ್ಟೊಟ್ಟಿಗೆ ಆಗೋದಕ್ಕೆ
2029ಕ್ಕೆ ಸಮಯ ತಗೊಳುತ್ತೆ. ಸೊ ಒಂದು ಜಾತಿ ಗಣತಿ 27ಕ್ಕೆ ಕೊನೆ ಆಗುತ್ತೆ. ಸೊ ಅಷ್ಟರಲ್ಲಿ ಆ ವೇಳೆಗಾಗಲೇ ತನ್ನ ಮೂಲ ಏನು ಕೆಲಸಗಳಿದ್ದಾವೆ ಅದು ನಮ್ಮ ಈಗ ಕ್ಷೇತ್ರ ಪುನರ್ವಿಂಗಡಣೆ ಸಮಿತಿ ಏನೋ ರಚನೆ ಆಗುತ್ತೆ, ಅದು ಅಧ್ಯಯನ ಸ್ಟಾರ್ಟ್ ಮಾಡಿರುತ್ತೆ. ಸೊ ಇವೆರಡೂ ಸೈಮಲ್ಟೇನಿಯಸ್ಲಿ ಆದಾಗ ಆ ಆಧಾರದ ಮೇಲೆ ನಾವು ಮೀಸಲಾತಿ, ಮಹಿಳಾ ಮೀಸಲಾತಿನೂ ನಿರ್ಣಯ ಮಾಡ್ಬೋದು ಅನ್ನೋ ಕಾರಣಕ್ಕಾಗಿ ಕೇಂದ್ರ ಸರ್ಕಾರದ ಆಲೋಚನೆ. ಆದರೆ ನಮ್ಮ ದಕ್ಷಿಣ ಭಾರತ ರಾಜ್ಯಗಳು ಏನು ವಿರೋಧ ಮಾಡ್ತವೆ, ಸರ್ಕಾರವು ತುಂಬ ತರಾತುರಿಯಲ್ಲಿ ಮಾಡಕ್ಕೆ ಹೊರಟಿದೆ. ಸೊ ಇದನ್ನು ಏನಕ್ಕೆ, ಇದರ ಅಗತ್ಯ ಏನಿದೆ ಮತ್ತು ಪಾರದರ್ಶಕವಾಗಿಲ್ಲ. ಸೊ ನೀವು ಕ್ಷೇತ್ರ ಪುನರ್ವಿಂಗಡಣೆ ಮಾಡ್ತಿದ್ದೀವಿ, ಅದನ್ನು ಯಾವ ರೀತಿ ಮಾಡ್ತಾ ಇದ್ದೀವಿ ಅನ್ನೋದನ್ನ ಸ್ಪಷ್ಟನೆ ಕೊಟ್ಟಿಲ್ಲ ಅನ್ನೋದು ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಬಹಳ ಪ್ರಮುಖವಾದ ಆರೋಪ ಆಗಿದೆ. ಸೊ ಮತ್ತು ನಮಗೆ ಆಗೋ ಅನ್ಯಾಯದ ಬಗ್ಗೆ ಪ್ರಮುಖವಾಗಿ ಎತ್ತಿ ಹಿಡಿತಾ ಇದ್ದಾವೆ. ಸೊ ನಿಮಗೆ ನಮ್ಮ ಕ್ಷೇತ್ರ ಪುನರ್ವಿಂಗಡಣೆ ನಮಗಾಗೋ ಅನ್ಯಾಯ ಏನಿದೆ, ಸೊ ಅದನ್ನು ಸರಿಪಡಿಸಬೇಕು. ಮತ್ತು ನೀವು ಈ ಕ್ಷೇತ್ರ ಪುನರ್ವಿಂಗಡಣೆ ಮಾಡೋದಕ್ಕೆ ಯಾವುದೇ ರೀತಿಯ ವಿರೋಧ ಇಲ್ಲ, ಆದರೆ ಅದು ನ್ಯಾಯಸಮ್ಮತವಾಗಿ ನಡೀತಾ ಇಲ್ಲ ಅನ್ನೋದೇ ಸರ್ಕಾರಗಳ ಪ್ರಮುಖ ಆರೋಪ ಆಗಿದೆ. ಅಂದರೆ ಇಲ್ಲಿ ಪಾರದರ್ಶಕವಾಗಿ ಯಾವ ರೀತಿ ಮಾಡ್ತೀವಿ, ಯಾವ ವಿಧಾನಗಳನ್ನ ಅಳವಡಿಸ್ಕೊಳ್ತೀವಿ ಅನ್ನೋದು ಹೇಳ್ತಾ ಇಲ್ಲ. ಈ ಇವನ್ನು ನಿಮಗೆ ಯಾವುದಾದ್ರೂ ಒಂದು ನಾವು ಇದು ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ನೀವು ಅದನ್ನು ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅನ್ನೋ ಸ್ಪಷ್ಟತೆಗಳನ್ನ ರಾಜ್ಯ ಸರ್ಕಾರಗಳಿಗೆ ಕೊಟ್ಟರೆ ಅದನ್ನು ಯಾವ ರೀತಿ ಟೀಕೆ ಇಲ್ಲ, ಇಲ್ಲ ಒಂದು ರೀತಿ ಇಲ್ಲ ಅಂದರೆ ಇಲ್ಲ ನಮಗೆ ನಿಮ್ಮ ಯಾವುದೇ ರಾಜ್ಯಗಳಿಗೆ ಅನ್ಯಾಯ ಆಗಲ್ಲ ಅಂತಲೂ ಭರವಸೆ ಕೊಡ್ತಾ ಇಲ್ಲ. ನೀವು ಅದಾದರೂ ಆಶ್ವಾಸನೆ ಕೊಡಬೇಕಲ್ಲ, ಇಲ್ಲ ಆರ್ಥಿಕವಾಗಿ ಆಗಲಿ ಅಥವಾ ಬೇರೆ ಬೇರೆ ಕ್ಷೇತ್ರಗಳಿಗಾಗಲಿ ನಿಮ್ಗೆ ಯಾವುದೇ ರೀತಿಯಾದ ದಕ್ಷಿಣ ಭಾರತ ರಾಜ್ಯ ಅನ್ಯಾಯ ಆಗಲ್ಲ ಅಂತಲೂ ಕೇಂದ್ರ ಸರ್ಕಾರ ಆಶ್ವಾಸನೆ ಕೊಟ್ಟಿಲ್ಲ. ಸೊ ಈ ಎಲ್ಲ ಕಾರಣಕ್ಕಾಗಿ ಏನು ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು, ಕೇರಳ, ತಮಿಳುನಾಡು ಬಲವಾಗಿ ಟೀಕೆ ಮಾಡ್ತಾ ಇದ್ದಾವೆ. ಇಲ್ಲ ಈಗೇನು ಅಂತಂದರೆ ಇವತ್ತು ಮಸೂದೆ ಮಂಡನೆ ಆದಮೇಲೆ ಪ್ರಧಾನಿಯವರು ಒಂದು ಮಾತಾಡ್ತಾ ಹೇಳ್ತಾಯಿದ್ರು, ಯಾವುದೇ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗದೇ ಇರೋ ರೀತಿ ನಾವು ನೋಡ್ಕೊಳ್ತೀನಿ, ಇದು ನನ್ನ ಗ್ಯಾರಂಟಿ ಅನ್ನೋ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಒಂದು ಈ ಕೇರಳ, ತಮಿಳುನಾಡು ಮತ್ತು ಕರ್ನಾಟಕ ಸೇರಿದಂತೆ ಈಗಾಗಲೇ ಒಂದಷ್ಟು ನಮ್ಮ ದಕ್ಷಿಣ ರಾಜ್ಯಗಳಾಗಲೇ ಒಂದಷ್ಟು ಆಕ್ಷೇಪ ವ್ಯಕ್ತಪಡಿಸಿದ್ದಾವೆ. ಮತ್ತು ನೀವು ಮಾಡಬೇಕಾದ್ರೆ ಹೊಸ ಜನಗಣತಿಯನ್ನು ಪರಿಗಣನೆ ತಗೊಳ್ಳಿ, ಜೊತೆಗೆ ಅಭಿವೃದ್ಧಿಯನ್ನು ಪರಿಗಣಿಸಿ, ಜೊತೆಗೆ ನಾವು ಕೊಡ್ತಾ ಇರೋ ತೆರಿಗೆಯನ್ನು ಪರಿಗಣಿಸಿ ಅಂತ ಕೇಳ್ತಾ ಇದ್ದಾವೆ. ಆದರೆ ಇಲ್ಲೇನು ಅಂತಂದರೆ ಉತ್ತರದ ರಾಜ್ಯಗಳು ಈ ತೆರಿಗೆಯಲ್ಲಿರ್ಬೋದು, ಬೇರೆ ಬೇರೆ ಅಭಿವೃದ್ಧಿಯಲ್ಲಿರ್ಬೋದು ಎಲ್ಲ ಹಿಂದುಳಿದಿರೋವಂಥ ರಾಜ್ಯಗಳು ಸುಮಾರಷ್ಟು. ಏಕೆಂದರೆ ಬಿಮಾರು ಅನ್ನೋ ಒಂದು ಸ್ಟೇಟ್ಸ್ ಇದ್ದಾವೆ. ಹಾಗಾಗಿ ಈಗ ಅವರು ಯಾವುದೇ ಒಂದು ಅಭಿವೃದ್ಧಿಗೆ ಕೊಡುಗೆ ಇಲ್ಲ, ಆದರೂ ಕೂಡ ಹೆಚ್ಚಿನ ಸ್ಥಾನಗಳನ್ನು ಇದರಿಂದ ತಗೊಳ್ತಾರೆ, ಡಿಲಿಮಿಟೇಷನಿಂದ ತಗೊಳ್ತಾರೆ. ಮತ್ತು ನೀತಿ ನಿರೂಪಣೆಗಳಲ್ಲೂ ಅವರದೇ ಪಾತ್ರ ಹೆಚ್ಚಲ್ಲಿ ಬರುತ್ತೆ. ಹಾಗಾಗಿ ಈ ಆಕ್ಷೇಪಣೆ ಜೋರಾಗಿದೆಯಾ? ಹೌದು, ನೀವು ಹೇಳೋದು ಒಂದು ನಿಜ. ಏನಾಗುತ್ತೆ, ಈಗ ಕೇಂದ್ರ ಸರ್ಕಾರ ರಚನೆ ಆಗಬೇಕಾದ್ರೆ ನಿಮಗೆ ಭಾರತದ ಎಲ್ಲ ರಾಜ್ಯಗಳ ಪಾತ್ರನೂ ಭಾಳ ಮುಖ್ಯ. ಆದರೆ ಈ ಕ್ಷೇತ್ರ ಪುನರ್ವಿಂಗಡಣೆ ಆಗೋದ್ರಿಂದ ಏನಾಗುತ್ತೆ, ಉತ್ತರ ಭಾರತದ ಕೆಲವೇ ರಾಜ್ಯಗಳು ನಿರ್ಣಯಕ್ಕೆ ಪಾತ್ರ ವಹಿಸ್ತವೆ. ಸೊ ನಿಮ್ಗೆ ಏನಾಗುತ್ತೆ, ಈಗ ಕಾಂಗ್ರೆಸ್ ಸರ್ಕಾರ ಆಗಲಿ, ನಾಳೆ BJP ಸರ್ಕಾರ ಆಗಲಿ, ಯಾವುದೇ ಸರ್ಕಾರನೂ ಅಲ್ಲಿ ಕೇಳಿ ಬಂದಾಗ ಸಹಜವಾಗಿ ನೀವೇನು ಮಾಡ್ತಾರೆ, ನಮ್ಮ ಉತ್ತರ ಭಾರತದ ರಾಜ್ಯಗಳ ಮೇಲೆ ಫೋಕಸ್ ಮಾಡ್ತಾರೆ. ಯಾಕಂದ್ರೆ ನಮಗೆ ಅಲ್ಲಿ ಹೆಚ್ಚಿನ ಸೀಟು ಸಿಗುತ್ತೆ. ಸೊ ದಕ್ಷಿಣ ಭಾರತದ ರಾಜ್ಯಗಳು ಅಂತ ಹೇಳಿಕೊಳ್ಳುವಂಥ ಸೀಟ್ ಸಿಗೋದಿಲ್ಲ. ಸೊ ನೀವು ಸಹಜ ಅಲ್ಲಿ ಸಿಕ್ಕಾಗ ಏನಾಗುತ್ತೆ, ನೀವು ಹೆಚ್ಚಿನ ಪ್ರಾತಿನಿಧ್ಯ ಎಲ್ಲಿ ಕೊಡ್ತೀರಾ, ಅನುದಾನ ಎಲ್ಲಿ ಕೊಡ್ತೀರಾ, ಎಲ್ಲ ಉತ್ತರ ಭಾರತ ರಾಜ್ಯಗಳಿಗೆ ಹೋಗುತ್ತೆ. ಸೊ ಇದೇ ಆತಂಕ ನಾವು ದಕ್ಷಿಣ ಭಾರತಗಳಿಗೆ ಕಾಡ್ತಾ ಇರೋದು. ಇನ್ನೊಂದೇನೆಂದರೆ ಹಿಂದಿ ಏರಿಕೆ ಅನ್ನೋದು ಇದೆಯಲ್ಲ, ಈಗ ಸಹಜವಾಗಿ ನೀವೇನಾಗುತ್ತೆ, ಪ್ರಾಬಲ್ಯ ಉಳ್ಳಂತಹ ಯಾವ ರಾಜ್ಯ ಇರ್ತವೆ ಅದ್ರದ್ದು ಕೇಂದ್ರ ಸರ್ಕಾರದಲ್ಲಿ ನಡೆಯುತ್ತೆ. ಸೊ ನೀವು ಉತ್ತರ ಭಾರತದಲ್ಲಿ ಹಿಂದಿ ಏರಿಕೆ, ದಕ್ಷಿಣ ಭಾರತದಲ್ಲಿ ಸಾಮಾನ್ಯವಾಗಿ ಹಿಂದಿ ಏರಿಕೆನ ದ್ವಿಭಾಷಾ ನೀತಿ ವಿರೋಧ ಮಾಡ್ತಾ ಇದ್ದಾವೆ. ಸೊ ಸಹಜವಾಗಿ ವಿರೋಧ ಮಾಡುತ್ತೆ. ಸೊ ಈ ವಿರೋಧನ ತಡೆಗಟ್ಟಬೇಕಾದ್ರೆ ಸೊ ನೀವೇನು ಹೇಳ್ತೀರಾ, ಈ ಉತ್ತರ ಭಾರತ ರಾಜ್ಯಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತೀರಾ, ಅವು ನೀವು ಹಿಂದಿ ಏರಿಕೆನ ಸುಲಭವಾಗಿ ಇಲ್ಲಿ ಏರಿಕೆ ಮಾಡ್ಬೋದು. ಸೊ ಇವೆಲ್ಲ ತಂತ್ರಗಳು ಸಹ ಕೇಂದ್ರ ಸರ್ಕಾರದಲ್ಲಿ ಅಡಗಿದೆ. ಅದು ಸೂಕ್ಷ್ಮ ಗಮನಿಸಬೇಕಾಗುತ್ತೆ ಅಷ್ಟೇ ಅದನ್ನು. ಇಲ್ಲ ಈಗೇನಾಗ್ತಿದೆ ಅಂದರೆ ದಕ್ಷಿಣ ಭಾರತ ರಾಜ್ಯಗಳ ಚುನಾವಣೆ ಮೇಲೆ ಸಾಕಷ್ಟು ಅವರು ಗಮನ ಹರಿಸ್ತಾ ಇದ್ದಾರೆ NDA ಗೌರ್ಮೆಂಟು. ಆದರೆ ಇಲ್ಲಿ ಡಿಲಿಮಿಟೇಷನ್ ಪ್ರೋಸೆಸ್ ಶುರು ಮಾಡಿದ್ರೆ ಮುಂದಿನ ಚುನಾವಣೆಗಳಿಗೆ ನಮಗೆ ಅನುಕೂಲ ಆಗುತ್ತೆ. ಏಕೆಂದರೆ ನಾವು ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ಅವಲಂಬನೆ ಆಗೋದೇ ಬೇಕಾಗಿಲ್ಲ. ಹಾಗಾಗಿ ನಾವು ಇನ್ನೂ ಒಂದಷ್ಟು ವರ್ಷಗಳ ಕಾಲ ಆಡಳಿತ ನಡೆಸ್ಬೋದು ಅನ್ನೋ ಲೆಕ್ಕಾಚಾರ ಏನಾದರೂ ಇದೆಯಾ? ಖಂಡಿತ ಇದೆ. ಇದು ಅವ್ರ ಲೆಕ್ಕಾಚಾರನೇ ಹಂಗೆ. ಈಗೇನಾಗಿದೆ, ಆಲ್ರೆಡಿ ಬಂದು 13 ವರ್ಷ ಆಯ್ತಾ ಬಂತು. ಸೊ 13 ವರ್ಷಗಳ ನಂತರ ಮುಂದೇನೂ ನಾವೇ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಸೊ ತನಗೆ ಏನೇನು ಬೇಕೋ ಸರ್ಕಾರಗಳು ಅದನ್ನು ತನ್ನ ವ್ಯಾಪ್ತಿಯಲ್ಲಿ ಮಾಡಬಹುದು, ಅದನ್ನು ಮಾಡಿಕೊಂಡು ಅದಕ್ಕೆ ಕಾನೂನು ರೂಪ ಕೊಡ್ತಾ ಹೋಗ್ತಾರೆ. ಸೊ ಕಾನೂನು ರೂಪ ಕೊಟ್ಟು ತನ್ನ ಹಿಡಿತದಲ್ಲಿ ತಾನು ಇಟ್ಕೋಬೋದು ಅನ್ನೋದೇ ಒಂದು ಲೆಕ್ಕಾಚಾರ. ರಾಜಕೀಯವಾಗಿ ನೋಡೋದಾದರೆ ಅದು ಲೆಕ್ಕಾಚಾರ ನಡೀತಾ ಇದೆ. ಬಟ್ ಇಲ್ಲಿ ಪ್ರತಿಪಕ್ಷಗಳಿಗೆ ಅಂದರೆ ಇವೆಲ್ಲ ಒಂದಷ್ಟು ರಾಷ್ಟ್ರ ಮಟ್ಟದಲ್ಲಿ ಇದನ್ನ ವಿಜೃಂಭಣೆ ಮಾಡಿದ್ರು. ಈ ಎಲ್ಲ ಸಮಸ್ಯೆಗಳನ್ನು ಪ್ರತಿಪಕ್ಷಗಳು ರಾಷ್ಟ್ರ ಮಟ್ಟದಲ್ಲಿ ಅದರ ವಿರುದ್ಧ ಧ್ವನಿ ಎತ್ತಿದ್ರು ಕೂಡ
ಆಡಳಿತ ಪಕ್ಷ ಪ್ರತಿಪಕ್ಷಗಳ ಮಾತಿಗೆ ಒಂದೇ ಒಂದು ಚೂರು ಕಿಮ್ಮತ್ತು ಕೊಡದೇ ಇರೋದು ನೋಡ್ತಾ ಇದ್ದರೆ ಎಲ್ಲ ಇನ್ನೂ ಸುಮಾರು ಒಂದಷ್ಟು ವರ್ಷಗಳ ಕಾಲ NDA ಸರ್ಕಾರನೇ ಅಸ್ತಿತ್ವದಲ್ಲಿರುತ್ತೆ ಅನ್ನೋ ಒಂದು ಮಾತುಗಳು ಇದ್ದಾವೆ. ಮತ್ತು ಈ ಸರ್ಕಾರದ ನಡೆಯನ್ನು ಸಹ ನೋಡ್ತಾ ಇದ್ದರೆ ಅದೇ ಭಾಸವಾಗ್ತಾ ಇದೆ ಜನತೆಯಲ್ಲೂ ಸಹ, ಸರ್ಕಾರದಲ್ಲೂ ಅಷ್ಟೇ. ಬಟ್ ಈಗ ಒಂದು ಡಿಲಿಮಿಟೇಷನ್ ಆದರೆ ಈಗ ನಮ್ಮಲ್ಲಿ ಕರ್ನಾಟಕದಲ್ಲಿ 28 ಸ್ಥಾನಗಳಿದ್ದಾವೆ, ಲೋಕಸಭಾ ಸ್ಥಾನಗಳಿದ್ದಾವೆ. ಒಂದು ವೇಳೆ ಡಿಲಿಮಿಟೇಷನ್ ಆಗಿ ಆ ಪ್ರಕ್ರಿಯೆ 2029ರಿಂದ ಜಾರಿಯಾದರೆ ನಮ್ಮ ಸ್ಥಾನಗಳ ಸಂಖ್ಯೆ ಎಷ್ಟಾಗ್ಬೋದು? ಬೇರೆ ಬೇರೆ ದಕ್ಷಿಣ ಭಾರತದ ಪ್ರಾಬಲ್ಯ ಯಾವ ರೀತಿ ಇರುತ್ತೆ ಆಗ? ಸರ್ ಈಗ ನೋಡಿ, ಈಗ ನಮ್ಮಲ್ಲಿ 28 ಸ್ಥಾನ ಇದ್ದಾವೆ. ಸೊ ಒಂದು ವೇಳೆ ಡಿಲಿಮಿಟೇಷನ್ ಆದಾಗ ಕೇಂದ್ರ ಸರ್ಕಾರ ಹೇಳುತ್ತೆ ಇಲ್ಲಿನ ಸ್ಥಾನ ಸಹ ಹೆಚ್ಚಿಸ್ತದೆ. ಅಂದರೆ ನಿಮಗೆ 35ರಿಂದ 40ರವರೆಗೂ ಹೆಚ್ಚಳ ಆಗೋ ಸಾಧ್ಯತೆ ಇದೆ. 28ರಿಂದ 30-40ವರೆಗೂ ಹೋಗುತ್ತೆ ನಾವು ಹೆಚ್ಚಿಸ್ತಾನೆ. ನಮಗೆ ಒಂದೊಟ್ಟಿಗೆ ಅನಿಸುತ್ತೆ, ನಮ್ಮ ಕ್ಷೇತ್ರ ಜನಸಂಖ್ಯೆವಾರು ವಿಂಗಡಣೆ ಮಾಡಿದಾಗ ನಮ್ಮಲ್ಲಿ ಲೋಕಸಭಾ ಕ್ಷೇತ್ರಗಳು ಹೆಚ್ಚಾಗ್ತವೆ ಅಂತ ಒಂದು ಭಾಸ ಆಗುತ್ತೆ. ಆದರೆ ಅಲ್ಲಿ ಧ್ವನಿ ಅಡಗುತ್ತಾ ಹೋಗುತ್ತೆ. ಹೆಂಗಂದರೆ ನೋಡಿ, ನಿಮಗೆ ಶೇಕಡವಾರು ನೋಡ್ತಾ ಹೋದಾಗ ಏನಾಗುತ್ತೆ, ಈಗ 5.15% ನಮಗೆ ಸ್ಥಾನಮಾನ ಸಿಗ್ತಾ ಇದೆ. ಯಾವುದೇ ರೀತಿಯಾದ ನಾವಲ್ಲಿ ಪ್ರಶ್ನೆ ಮಾಡೋದಕ್ಕಾಗಲಿ. ಆದರೆ ಕ್ಷೇತ್ರ ಸಂಖ್ಯೆ ಹೆಚ್ಚಾದರೂ ಸಹ ನಮ್ಗೆ ಪರ್ಸೆಂಟೇಜ್ ನೋಡ್ತಾ ಹೋದಾಗ 4% ಇಳಿಯುತ್ತದು. ಸೊ ನಿಮ್ಗೆ ಆಟೋಮೆಟಿಕ್ ಡೌನ್ ಆಗುತ್ತಾ ಹೋಗುತ್ತೆ. ಇದು ಸಹಜವಾಗಿ ಜನಸಾಮಾನ್ಯರಿಗೆ ಇದು ಸುಲಭವಾಗಿ ಅರ್ಥ ಆಗಲ್ಲ. ಅದು ಜನಸಂಖ್ಯೆ ಜಾಸ್ತಿ ಆಗುತ್ತೆ ಅನ್ನೋದು ಅಷ್ಟೇ ನೋಡ್ತಾರೆ. ಅಂದರೆ ಜನಸಂಖ್ಯೆ 28ರಿಂದ 40ವರೆಗೂ ಹೋದಾಗ ನಿಮಗೆ ಕ್ಷೇತ್ರದ ಸಂಖ್ಯೆ ಜಾಸ್ತಿ ಆಯಿತು, ದೆಹಲಿಯಲ್ಲಿ ಪ್ರತಿನಿಧಿಸುವವರ ಜನಪ್ರತಿನಿಧಿ ಸಂಖ್ಯೆ ಜಾಸ್ತಿ ಆಗುತ್ತಲ್ಲ, ಅಲ್ಲಿ ಮಾತಾಡ್ಬೋದಲ್ಲ ಅಂತಾರೆ. ನಿಜ. ಒಂದು ವೇಳೆ ಒಂದು ಪಕ್ಷದ ಈಗ ಅಲ್ಲಿ BJP ಆಡಳಿತ ಇದೆ, ಇಲ್ಲಿ ಕಾಂಗ್ರೆಸ್ಸು ಜಾಸ್ತಿ ಗೆದ್ದರು ಅಂತ ಇಟ್ಕೊಳ್ಳಿ ಸ್ಥಾನ, ಅವಾಗ ಅಲ್ಲಿ ಕಾಂಗ್ರೆಸ್ ಮಾತು ನಡೆಯುತ್ತಾ? ಇಲ್ಲ. ಈಗ ಒಂದು ವೇಳೆ BJP ಅವ್ರು ಗೆದ್ದರು ಅಂತಲೇ ಇಟ್ಕೊಳ್ಳಿ, ಈಗೇನಾಗ್ತಾ ಇದೆ, ನಮ್ಮ ರಾಜ್ಯದ BJP ಅವ್ರು ಎಲ್ಲಿ ಧ್ವನಿ ಎತ್ತುತ್ತಾ ಇದ್ದಾರೆ ನಮ್ಮ ರಾಜ್ಯದ ಪರವಾಗಿ, ಅದೇ ಸಹ ಮುಂದುವರಿಯುತ್ತೆ. ಸೊ ಸಹಜವಾಗಿ ಏನಾಗುತ್ತೆ, ಮತ್ತೆ ನಮ್ಮ ರಾಜ್ಯದ ನಮ್ಮ ಸಮಸ್ಯೆಗಳನ್ನ ಧ್ವನಿ ಎತ್ತೋರು ಅಲ್ಲಿ ಇಲ್ದಿಂದಂತನೇ ಆಗ್ತಾರೆ. ಸೊ ಇದು ಉತ್ತರ ಭಾರತಕ್ಕೆ ಮತ್ತೆ ಅನುಕೂಲ ಆಗೋ ರೀತಿಯಾದ ಒಂದು ನಡೆನೆ. ಸೊ ಇಲ್ಲಿ ನಾವು ನೋಡ್ತಾ ಇದ್ವಿ, ಪ್ರತಿಪಕ್ಷದ ನಾಯಕ BJP ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಅವರು ಹೇಳ್ತಾ ಇದ್ರು, ಉತ್ತರ ಭಾರತದ ಜನಸಂಖ್ಯೆಯನ್ನು ನಾವು ಇಲ್ಲಿ ತಂದು ಸುಮ್ಮನೆ ಅಂದರೆ ಬೇಕಾಬಿಟ್ಟಿಯಾಗಿ ಅದನ್ನು ಚರ್ಚೆಗೆ ತರ್ತಾ ಇದ್ದಾರೆ. ಅದು ಕಾರಣ ಅಲ್ಲ, ಅಂದರೆ ಸೂಕ್ತವಾದ ಕಾರಣ ಅಲ್ಲ. ಜನಸಂಖ್ಯೆ ಜಾಸ್ತಿ ಇದೆ, ಕ್ಷೇತ್ರಗಳು ಜಾಸ್ತಿ ಆಗ್ತವೆ, ಅದರಲ್ಲಿ ತಪ್ಪೇ ಇಲ್ಲ ಅನ್ನೋ ಮಟ್ಟಕ್ಕೆ ವಾದ ಮಾಡ್ತಾ ಇದ್ರು. ಸಮಸ್ಕೊಂತಾರೆ ಅವರು. ಒಟ್ಟಾರೆ ಕ್ಷೇತ್ರ ಪುನರ್ವಿಂಗಡಣೆಯಿಂದ ಸಾಕಷ್ಟು ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನಾನುಕೂಲ ಆಗ್ತಾ ಇದೆ. ಆದರೆ ಇಲ್ಲಿ ಏನು ಅಂತಂದರೆ, ಒಂದು ಯಾವ ವಿಧಾನಗಳನ್ನು ಅನುಸರಿಸಿ ಆ ಡಿಲಿಮಿಟೇಷನ್ ಪ್ರೋಸೆಸ್ ಮಾಡ್ತಾರೆ ಅನ್ನೋದು ಒಂದು ಸ್ಪಷ್ಟವಾದ ಒಂದು ನಿಲುವನ್ನು ಕೇಂದ್ರ ಸರ್ಕಾರನು ಪ್ರಕಟಿಸಿಲ್ಲ. ಹಾಗಾಗಿ ಇಷ್ಟೆಲ್ಲ ವಿರೋಧಗಳಿಗೆ ಕಾರಣ ಆಗ್ತಾ ಇರಬಹುದು. ಒಂದು ವೇಳೆ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳಿದ್ರೆ ಬಹುಶಃ ಆ ಎಲ್ಲ ಈಗೇನು ಗೊಂದಲಗಳಿದ್ದಾವೆ ಅದಕ್ಕೊಂದು ಸ್ವಲ್ಪ ಮಟ್ಟಿಗೆ ನಿವಾರಣೆ ಆಗೋ ಸಾಧ್ಯತೆ ಇದೆ. ಸೊ ಮೊದಲು ಕೇಂದ್ರ ಸರ್ಕಾರ ಏನು ಮಾಡಬೇಕು ಅಂದರೆ ಸ್ಪಷ್ಟತೆಯನ್ನು ಕೊಡಬೇಕು. ಸೊ ನಾವು ಕ್ಷೇತ್ರ ಪುನರ್ವಿಂಗಡಣೆ ಮಾಡೋದ್ರಿಂದ ಇನ್ನೂ ಸಮಸ್ಯೆ ಆಗೋದಿಲ್ಲ, ಮತ್ತು ಅನುದಾನನ ಯಾವುದೇ ರೀತಿಯಾದ ಮೊಟಕುಗೊಳ್ಳೋದಿಲ್ಲ. ಮತ್ತು ಇನ್ನೊಂದು ಮಾತುಗಳು ಏನು ಕೇಳಿ ಬರ್ತದೆ, ರಾಜ್ಯಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಇದು ಕೊಡಬೇಕು, ನಮಗೆ ಸ್ಥಾನಮಾನ ಕೊಡಬೇಕು ಅಂತ ಒಂದು ಸರ್ಕಾರದ ಮತ್ತು ದಕ್ಷಿಣ ಭಾರತದ ರಾಜ್ಯಗಳ ಒಂದು ಒತ್ತಾಯ ಆಗಿದೆ. ಯಾಕಂದರೆ ನಿಮಗೆ ಕ್ಷೇತ್ರ ಪುನರ್ವಿಂಗಡಣೆ ಆಗಿಬಿಟ್ರೆ ರಾಜ್ಯಸಭೆ ಏನು ಇವಾಗ ಆಯ್ಕೆ ಹೋಗ್ತಿಲ್ಲ, ಅಲ್ಲೂ ಸಹ ನಮಗೆ ಕುಂಠಿತ ಆಗಿಬಿಡುತ್ತೆ ಅನ್ನೋ ಒಂದು ಆತಂಕನೂ ಎದುರಾಗಿದೆ. ಸೊ ಇದೆಲ್ಲ ಸಮಸ್ಯೆಗಳಿಗೆ ಕೇಂದ್ರ ಸರ್ಕಾರ ಯಾವ ರೀತಿ ಸ್ಪಷ್ಟನೆ ಕೊಡುತ್ತೆ ಅನ್ನೋದ್ರ ಮೇಲೆ ಗೊಂದಲಗಳು ನಿವಾರಣೆ ಆಗೋದು ನಿಂತಿದೆ. ಇದು ನೋಡಿದ್ರಲ್ಲ ವೀಕ್ಷಕರೇ, ಅಂದರೆ ಕ್ಷೇತ್ರ ಪುನರ್ವಿಂಗಡಣೆಯಿಂದ ಆಗುವ ಸಮಸ್ಯೆಗಳೇನು, ಯಾಕೆ ಕೇಂದ್ರ ಸರ್ಕಾರ ಸರಿಯಾದ ಸಮರ್ಥನೆಗಳನ್ನು ಕೊಡ್ತಾ ಇಲ್ಲ, ದಕ್ಷಿಣ ಭಾರತ ರಾಜ್ಯಗಳ ಆಕ್ಷೇಪ ಏನಿದೆ, ಇವೆಲ್ಲ ವಿಚಾರಗಳನ್ನು ಪ್ರಭುಸ್ವಾಮಿ ಅವರು ವಿವರವಾಗಿ ಹೇಳಿದ್ದಾರೆ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಮುಂದಿನ ಪಾಡ್ಕಾಸ್ಟ್ ಚರ್ಚೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.